ನಮಸ್ಕಾರ. ಬಿಸಿಬೇಳೆಭಾತ್ ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ. ಎಲ್ಲ ತರಕಾರಿ ಕಟ್ ಮಾಡಿಕೊಂಡು ತೊಗರಿಬೇಳೆ ನೆನೆ ಹಾಕೋಬೇಕು. ಮತ್ತು ಮಸಾಲೆ ಪೌಡರ್ ರೆಡಿ ಮಾಡ್ಕೋಬೇಕು. ಬನ್ನಿ ಶುರು ಮಾಡೋಣ. ಸ್ಟವ್ ಹಚ್ಚಿ ಸ್ವಲ್ಪ ಕುಕ್ಕರ್ ಇಟ್ಟು ಎಣ್ಣೆ ಹಾಕಬೇಕು. ಆನಂತರ ಜೀರಿಗೆ, ಸಾಸಿವೆ, ಕರಿಬೇವು ಎಣ್ಣೆ ಹಾಕಿದ ಎಣ್ಣೆ ಕಾದಿರುತ್ತೆ. ಜೀರಿಗೆ ಸಾಸಿವೆ ಹಾಕ್ಕೊಂಡು ಆನಂತರ ಕರಿಬೇವು, ಸ್ವಲ್ಪ ಈರುಳ್ಳಿ ಫುಲ್ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ನಂತರ ಕ್ಯಾರೆಟು ಆ್ಯಂಡ್ ಬೀನ್ಸ್ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ಸ್ವಲ್ಪ ಕಡಲೆಬೇಳೆ ಇದ್ದರೆ ಹಾಕಿ, ಏನಿಲ್ಲದ್ರೆ ನಡೆಯುತ್ತೆ. ಕಡಲೆಬೇಳೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಂಗೆ ಟೊಮೊಟೊ ಸ್ವಲ್ಪ ಕಟ್ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಸ್ವಲ್ಪ ಹುಳಿ ಎಷ್ಟು ಇರುತ್ತೆ ಅಷ್ಟು ನೋಡಿ ಟೊಮೊಟೊ ಹಾಕೊಳ್ಳಿ ಅಂತ ಫ್ರೈ ಮಾಡಿ. ಆನಂತರ ಉಪ್ಪು ಮತ್ತು ಅರಿಶಿನ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಂಡು ಆನಂತರ ತೊಗರಿಬೇಳೆಯನ್ನು ನೆನೆ ಹಾಕಿರ್ತೀವಲ್ಲ ಸ್ವಲ್ಪ ಹಾಕಿ. ಆನಂತರ ಬಿಸಿಬೇಳೆಭಾತ್ ಪೌಡ್ರ್ ಬರುತ್ತೆ, MTR ಬರುತ್ತೆ, ಮನೆಯಲ್ಲೇ ಮಾಡ್ಬೋದು. ಹಾಕಿ ಸ್ವಲ್ಪ ಫ್ರೈ ಮಾಡಿ. ಒಂದು 3 ಬೌಲ್ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡ್ಕೊಳ್ಳಿ. ಸೈಡಲ್ಲಿ ಸ್ವಲ್ಪ ರೈಸ್ ಮಾಡ್ಕೊಂಡು ಇಟ್ಕೊತಿರ್ತೀರಲ್ಲ, ಅದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ಕೊಂಡ್ಕೊಳ್ಳೋಂತ ಸ್ವಲ್ಪ ಒಂದು 3 ವಿಷಲ್ ಹೊಡಿಸಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕಿಬಿಡಿ. ಒಂದು 3 ವಿಷಲ್ ಹೊಡಿಸಿಬಿಟ್ರೆ ಫೈನಲಲ್ಲಿ ಬಿಸಿಬೇಳೆಭಾತ್ ರೆಡಿ.